ಬರೋಕೆ ಆಲಂದೂರು ಶ್ರೀನಿವಾಸರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇದೆ, ನಾನು ಕೊಟ್ಟಿರ್ತಕ್ಕಂಥ ಕೊಡುಗೆ ಇಲ್ಲ. ನಮ್ಮ ಪಕ್ಷದಿಂದ ಬಂದಿರತಕ್ಕಂಥ ಕೊಡುಗೆ ಇದು. ನಮ್ಗೆ ಆ ಬೀಜ ಈ ಬೀಜ ಆ ಇವರು ಅಂತ ಮಾತಾಡ್ತಕ್ಕಂಥ ಮನಸ್ಸು ನಮ್ಗಿಲ್ಲ. ಆದ್ರೆ ದಯವಿಟ್ಟು ಇಂದಿನ ಶಾಸಕರು ಹೆಲ್ಪ್ ಮಾಡಿದ್ದಾರೆ, ನಮ್ಮ ರಾಷ್ಟ್ರದಿರ್ತಕ್ಕಂಥ ಕೊತ್ತೂರು ಮಂಜುನವರು ಅವರು ಹೆಲ್ಪ್ ಮಾಡಿದ್ದಾರೆ. ಬಟ್ ನೆನ್ನೆ ಬಂದಿರತಕ್ಕಂಥವ್ರಿಗೆ ಕೊಡುಗೆ ಏನಂತ ನನಗಂತೂ ಗೊತ್ತಿಲ್ಲ. ಒಬ್ಬ ಶಾಸಕರನ್ನ ಬಿಟ್ಟು ನನ್ನ ಬಂದಿದ್ರಿ, ಒಳ್ಳೇದಾಯ್ತು. ಒಂದು ಉದ್ಘಾಟನೆ ಕೂಡ ಮಾಡೋಗಿದ್ರಿ. ಇತಿಹಾಸದಲ್ಲಿ ನನ್ನ ಫಸ್ಟ್ ದಿವಸ ಇವತ್ತು ಉದ್ಘಾಟನೆ, ಉದ್ಘಾಟನೆ ನೆನ್ನೆ ಆಗ್ಬಿಟ್ಟಿದೆ. 2 ಇನ್ವಿಟೇಷನ್ ಕೊಟ್ಟಿದ್ದು ಇವತ್ತು, ಉದ್ಘಾಟನೆ ನೆನ್ನೆ ಆಗ್ಬಿಟ್ಟಿದೆ. ಸೊ ಖಂಡಿತವಾಗ್ಲೂ ನೆನ್ನೆ ನೋಡಿದ್ರೆ ನನಗೆ ಯಾಕೆ ಅದು ಉದ್ಘಾಟನೆ ಕನಕ ಭವನ ಉದ್ಘಾಟನೆ ಕಾಣಿಸ್ತಾ ಇಲ್ಲ, ಕಾಂಗ್ರೆಸ್ ಭವನ ಉದ್ಘಾಟನೆ ತರ ಇತ್ತು. ಸೊ ಮುಂದಿನ ದಿವಸ ದಯವಿಟ್ಟು ಹಾಲ್ಮತಸ್ಥರು ತಮ್ಮಲ್ಲಿ ಬೀಜ ಬಿತ್ತಿಗೆ ಬರ್ತಾ ಇದಾರೆ. ನನ್ನಲ್ಲಿ ಯಾವತ್ತೂ ಆತರ ನನ್ನ ಮನಸ್ಥಿತಿ ಇಲ್ಲ. ಸಿದ್ದರಾಮಯ್ಯ ಎಲ್ಲೇ ಸಿಕ್ಕರು ಕೂಡ ಬಾಲ ಸಮೃದ್ಧಿ ಅಂತ ಕರೀತಾರೆ, ಆಯ್ತಲ್ವಾ? ಸೊ ನಮ್ಮಲ್ಲಿ ಆತರ ನಾಯಕತ್ವ ಇರ್ತಕ್ಕಂಥ ಗುಣಗಳು, ಬಟ್ ಆ ಜಾತಿಯಲ್ಲಿ ನಾವು ಹುಟ್ಟಿರ್ತಕ್ಕಂಥ ನಾವು ವಿಷ ಬೀಜ ಬಿತ್ತಕ್ಕಂಥ ಕೆಲಸಗಳು ಕೆಲವು ದಂಡನಾಯಕರು ಮಾಡ್ತಾವ್ರೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಮುಳಬಾಗಿಲು ತಾಲೂಕಲ್ಲಿ ಇಲ್ಲಿ ತನಕ ಆ ಒಂದು ಸ್ವಾಭಿಮಾನ ಬಿಟ್ಟು ಹೋಗಿಲ್ಲ. ನೀವು ಬೇಕಾದ್ರೆ ಒಂದು ಕೆಲಸ ಮಾಡ್ಕೊಳ್ಳಿ, ಮಾಲೂರು ಹೋಲಿಕೆ ಮಾಡ್ಕೊಳ್ಳಿ, ನಮ್ಮ ಹೋಲಿಕೆ ಮಾಡ್ಕೊಳ್ಳಿ, ಶ್ರೀನಿವಾಸಪುರ ಹೋಲಿಕೆ ಮಾಡ್ಕೊಳ್ಳಿ. ಅವರು ಯಾವುದೇ ಕಾರಣಕ್ಕೂ ಎಂ ಎಲ್ ಎ ಬಂದ್ರೆ ಏನ್ ಮಾಡ್ತಾರೆ ವೈಷಮ್ಯ ಬೆಳೆಸ್ಕೊಂತ. ಆದ್ರೆ ಮುಳಬಾಗಿಲು ತಾಲೂಕಲ್ಲಿ ಯಾರೇ ಬಂದ್ರು ಕೂಡ, ಆದಿನಾರಾಯಣ ಬಂದ್ರು ಕೂಡ, ಕೊತ್ತೂರು ಮಂಜೂರು ಬಂದ್ರು ಕೂಡ, ನಾಗೇಶ್ ಬಂದ್ರು ಕೂಡ ಔಪಚಾರಿಕವಾಗಿ ನಾವು ಮಾತಾಡಿ ಬಂದು ಹೋಗ್ತೀವಿ. ಎಲೆಕ್ಷನ್ ಬಂದ ನೋಡ್ಕೊಳ್ಳೋಣ. ನಮ್ಮದ್ದೇ ಹಾಕ್ಬೇಕು, ನಮ್ಮದ್ದೇ ಮಾಡ್ಕೊಂಡ್ರೆ ಊರ್ನಲ್ಲಿ ಮತ್ತೆ ಗಲ ಆಗುತ್ತೆ. ಅದರಿಂದ ದಯವಿಟ್ಟು ನಾನೆಲ್ಲ ಜನಪ್ರತಿನಿಧಿ